ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಘುನಾಥ್ ಅಂತ. ನಾನು ಶಿವಂ ಗುರುಕುಲದಲ್ಲಿ ಕಳೆದ 1 ವರ್ಷದಿಂದ ಯಂತ್ರಶಾಸ್ತ್ರ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ಇಂದಿನ ಯಂತ್ರ ಬದಲಿ ಹೇಳುವುದಾದರೆ ಮಹಾಗಣಪತಿ ಯಂತ್ರ. ಈ ಮಹಾಗಣಪತಿ ಯಂತ್ರವನ್ನು ನಮ್ಮ ಶಿವಂ ಗುರುಕುಲದಲ್ಲಿ ಸನಾತನ ಧರ್ಮದಲ್ಲಿ ಯಾವ ರೀತಿ ಹೇಳಿಕೊಟ್ಟಿರುತ್ತಾರೋ ಆ ರೀತಿ ನಮ್ಮ ಶಿವಂ ಗುರುಗಳು ಹೇಳಿಕೊಟ್ಟಿರುತ್ತಾರೆ. ನಾವು ಯಾವುದೇ ಒಂದು ಶುಭ ಕಾರ್ಯಕ್ಕಾಗಲಿ ಅಥವಾ ಮದುವೆ ಮುಂಜಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ಕೆ, ಫಾರ್ ಎಕ್ಸಾಂಪಲ್ ನಾವು ಇವನ್ ಎಕ್ಸಾಮ್ಗೆ ಹೋಗಬೇಕಂದ್ರೂ ಕೂಡ ನಾವು ನೆನೆಸಿಕೊಳ್ಳುವಂಥ ಪ್ರಥಮ ದೇವರೇ ಗಣಪತಿ. ಈ ಗಣಪತಿ ದೇವರು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಅಗ್ರಗಣ್ಯ ಸ್ಥಾನವನ್ನು ಪಡೆದಿದ್ದಾನೆ ಮತ್ತು ಎಲ್ಲ ದೇವರಿಗಿಂತ ಮುಂಚೆ ಮಾಡುವ ಪೂಜೆ ಗಣಪತಿಯದ್ದಾಗಿರುತ್ತದೆ. ಸೊ ಹಾಗಾಗಿ ಈ ಗಣಪತಿ ಯಂತ್ರವು ನಮ್ಮ ಸಿದ್ಧಿ ಮತ್ತು ಸಮೃದ್ಧಿ ಮತ್ತು ನಮ್ಮ ಓದುವ ಹವ್ಯಾಸಗಳಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಮಗೆ ಆಶೀರ್ವದಿಸುತ್ತಾನೆ. ಹಾಗಾಗಿ ನಮ್ಮ ಸರ್ವೇಸಾಮಾನ್ಯದಲ್ಲಿ ನಾವು ನೋಡಬಹುದು, ನಮ್ಮ ಮಕ್ಕಳು ಅಥವಾ ನಮ್ಮ ಮಕ್ಕಳು ಓದದೇ ಇರಬಹುದು ಅಥವಾ ಬೇರೆ ಒಂದು ಕಾರ್ಯದಲ್ಲಿ ಅವರು ಸ್ವಲ್ಪ ವೀಕ್ ಆಗಿರಬಹುದು. ಅಂಥ ಸಂದರ್ಭಗಳಲ್ಲಿ ನಾವು ಈ ಮಹಾಗಣಪತಿ ಯಂತ್ರವನ್ನು ಉಪಯೋಗಿಸಬಹುದು. ನಾವು ನೋಡಬಹುದು, ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಅಥವಾ ಯಜ್ಞ ಹೋಮಗಳಲ್ಲಿ ಈ ಯಂತ್ರವನ್ನು ಎಲ್ಲರೂ ಇಟ್ಟಿರುವಂಥ ಒಂದು ಪದ್ಧತಿ ಇದೆ. ಈ ನಾವು ಬರೆದಿರುವಂಥ ಯಂತ್ರಗಳಲ್ಲಿ ಬರುವಂತಹ ರೇಖೆಗಳು ಮತ್ತು ಅಲ್ಲಿ ಉಪಯೋಗಿಸಿರುವಂಥ ಬೀಜಾಕ್ಷರ ಮಂತ್ರಗಳು, ಅದನ್ನು ನಾವು ನಿಮಗೆ ಎನರ್ಜೈಸ್ ಮಾಡಿ ಕೊಟ್ಟಿರುತ್ತೇವೆ. ಅಂದರೆ ಏನು, ನಾವು ಕೊಡುವ ನಿಮ್ಮ ಯಂತ್ರವನ್ನು ಅದಕ್ಕೆ ಜಪ ತಪ ಮತ್ತು ಅಧಿವಾಸಗಳನ್ನು ಮಾಡಿ ಆ ಯಂತ್ರಗಳಿಗೆ ನಾವು ಗಿಡಮೂಲಿಕೆಗಳಿಂದ ಲೇಪನವನ್ನು ಮಾಡಿ ನಿಮಗೆ ಅಷ್ಟೋತ್ತರವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಒಂದು ಶುಭ ಮುಹೂರ್ತದಲ್ಲಿ ಈ ಯಂತ್ರವನ್ನು ನಾವು ಮಾಡಿ ನಿಮಗೆ ರಚನೆ ಮಾಡಿ ಕೊಟ್ಟಿರುತ್ತೇವೆ. ಈ ಯಂತ್ರವನ್ನು ನೀವು ನಿಮ್ಮ ಮನೆಯಲ್ಲಿ ಒಂದು ದೇವರ ಕೋಣೆಯಲ್ಲಿ ಅಥವಾ ಎಲ್ಲಿ ಒಂದು ಶುದ್ಧವಾದ ಜಾಗದಲ್ಲಿ ಇಟ್ಟು ಅದನ್ನು ದಿನ ಬೆಳಗಾದರೆ ಅದಕ್ಕೆ ನಾವು ಕೊಡುವಂತಹ ಮಂತ್ರವನ್ನು ಹೇಳಿ, ನಾವು ಹೇಳಿಕೊಟ್ಟಿರುವಂಥ ಅಷ್ಟೋತ್ತರಗಳನ್ನು ಹೇಳಿ, ಅದಕ್ಕೆ ಷೋಡಶೋಪಚಾರಗಳಿಂದ ನಾವು ಹೇಳಿಕೊಟ್ಟಿರೋ ಪೂಜೆಗಳನ್ನು ಮಾಡಿ ಈ ಯಂತ್ರವನ್ನು ನೀವು ಬಳಸಬೇಕಾಗುತ್ತದೆ. ನೀವು ದೈನಂದಿನ ಈ ಯಂತ್ರವನ್ನು ಬಳಸಿದಾಗ ನೀವೇ ಇದರದ ರಿಸಲ್ಟನ್ನು ನೋಡ್ಬೋದು. ನಿಮಗೆ ಬಹಳಷ್ಟು ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮಕ್ಕಳಲ್ಲಿ, ಅಥವಾ ನೀವು ಯಾವುದೇ ಒಂದು ಶುಭ ಕಾರ್ಯ ಸಂಕಲ್ಪದಲ್ಲಿ ಇಟ್ಟುಕೊಂಡಾಗ ಈ ಯಂತ್ರವು ನಿಮಗೆ ಬಹಳ ಉಪಯೋಗಕರವಾಗಿರುತ್ತದೆ. ಈ ಯಂತ್ರವನ್ನು ನಾವು ಸ್ವಹಸ್ತದಿಂದ ಬರೆದು ನಿಮಗೆ ಒಂದು ಒಳ್ಳೆಯ ದಿನವನ್ನು ನೋಡಿ ನಾವು ನಿಮಗೆ ಈ ಯಂತ್ರವನ್ನು ಕೊಟ್ಟಿರುತ್ತೇವೆ. ನೀವು ಮನೆಯಲ್ಲಿ ಈ ಯಂತ್ರವನ್ನು ದಿನ ಬೆಳಗಾದ ನೀವು ಈಗಲಷ್ಟೇ ಹೇಳಿಕೊಟ್ಟಿರುವ ಹಾಗೆ ನೀವು ಪೂಜೆಯನ್ನು ಮಾಡಿ ಅಷ್ಟೋತ್ತರವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಈ ಯಂತ್ರವನ್ನು ನೀವು ಬಳಸಬೇಕಾಗುತ್ತದೆ. ಮತ್ತು ಈ ಯಂತ್ರ ನಿಮಗೆ ಇಚ್ಛೆ ಪಟ್ಟಲ್ಲಿ ಈ ಕೆಳಗೆ ಕೊಟ್ಟಿರುವಂತಹ ವಿಳಾಸಕ್ಕೆ ಅಥವಾ ಕೆಳಗೆ ಬಂದಿರುವಂಥ ಫೋನ್ ನಂಬರ್ ನೀವು ಕರೆ ಮಾಡಿದರೆ ನಾವು ನಿಮಗೆ ಈ ಯಂತ್ರವನ್ನು ಕೊರಿಯರ್ ಮೂಲಕ ಆದರೂ ಕಳಿಸಿಕೊಡುತ್ತೇವೆ ಅಥವಾ ನಿಮಗೆ ಪರ್ಸ್ನಲಿ ನಾವು ಕೊಡಲಿಕ್ಕೆ ನಾವು ಅದನ್ನು ಒಂದು ಯೋಚನೆಯನ್ನು ಮಾಡುತ್ತೇವೆ. ನಮಸ್ಕಾರ.